ಕಾರ್ಖಾನೆ ನಿಂತವ್ರ ಅದು ರೋಡ್ ಡೇಂಜರ್ ಆಗ್ಲಗತ್ತ ರೀ. ಆಕಡೆ ಡಬಲ್ ಮಾಡ್ಬೋದ. ಸಿಂಗಲ್ ರೂಟ್ ಇತ್ತಲ್ಲ. ಆಕ್ಸಿಡೆಂಟ್ ಭೀ ಭಾಳ ಆಗತ್ತಾವಲ್ಲ ಅವು. ಅಲ್ಲಿನೂ ಡಬಲ್ ಆಗಿ ಡಿವೈಡರ್ ನಡುವ ಆಯ್ತು. ಅವ್ರ ಮತ್ತ ಹೋಗೋ ಬರೋ ಜನರಿಗೆ ತ್ರಾಸ ಅಲ್ಲ. ಆದ್ರ ಅಲ್ಲಿ ಮುಂದ್ ಹೋದ್ಕೂ ಟರ್ನ್ ಭಾಳ ಅದಾವ್ರಪ್ಪಾ ಒಂದೆರಡು. ಅಲ್ಲಿ ಕೊಪ್ರ ಅಲ್ರಿ ಕಾರ್ಖಾನ್ಯಾಗನ ಹಾಂ ಗೊತ್ತಾಗಲ್ರಿ ಅವು ಎಡ್ಡು ನೋಡ್ರಿ ಮುಂದಿನ ವಾಹನ ಅಂದಾಜ್ ಹತ್ತಲ್ ನೋಡ್ರಿ. ಆಮೇಲೆ ಹೊಸ ಮಂದಿಗೆ ಗೊತ್ತಾಗಲ್ಲದು. ಅದ್ರ ಕಾರಣ ಇನ್ನೂ ತ್ರಾಸ ಆಕತಿ. ಅಲ್ಲಿ ಮುಂದೆ ಹೋದ ನಂತರ ಎಲ್ಲಿ ಹಿಂಗ ಚಡಾಯಿ ಐತಲ್ಲ. ಆ ಚಢಾಯಿ ಹತ್ರ ಸಹಿತ ಚಡಾಯಿ ಬಿ ಅಲ್ಲಿ ಮುಂದಿನ ವಾಹನ ಕಾಣಸಲ್ ನೋಡ್ರಿ. ಆ ಕಡೆನು ತಗ್ಗಿದ್ದಂಗ ಐತಿ, ಈ ಕಡೆನು ತಗ್ಗಿದ್ದಂಗ ಐತಿ. ನಡುವ ಬ್ರಿಡ್ಜ್ ಅದು ಇದು ಕಾಣ್ತೈತಿ ಹೈಟ್. ಆದ್ರ ಮುಂದ್ ಬರೋ ಗಾಡಿ ಕಾಣದಲ್ಲ ಲಘು. ಈಗ್ರೀ ಅವು ನೀರ್ ಹೋಗಿ ಈಚಿ ಕಡೆ ಭಾಳ ಇದಾಗ್ಯದ. ಖಡ್ಡ ಬಿದ್ದದ್ರಿ. ನಮ್ ಟ್ರಫಿಕ್ ಅಲ್ಲೇ ಬಿಟ್ಟು ಬಂದಿದ್ವಿ ಒಂದ್ಸರಿ. ಮತ್ ಬತ್ತೇನು ನಾನೇ ಹೋಗಿ ತಗೊಂಬಂದೆ. ಮತ್ ನೀವೇ ತಗೊಂಡ್ ಬಂದ್ರಿ. ಯಾಕ ರಾಜು ಅಳ್ಳಗತ್ತಳೇನು. ನಿಖಿಲ್ ಅಣ್ಣ ಅವ್ರಲ್ಲ ಇವು ಜಗಳ ಇದು ಮಾಡ್ಬೇಕು ಅಂತಂದು. ನಿಖಿಲ್ಗಳು ಭೀ ಇದು ಮಾಡಿದ್ರು. ನಿಖಿಲ್ ಅವ್ರಂದ್ರು, ನಿಖಿಲ್ ಅಣ್ಣ ಅವ್ರಲ್ಲ तुम्ही घेऊन या त्याला काय ते असं सोडून जाऊ नका, ते त्रास होतो त्याला. तुम्हाला पण तुम्ही सोडू नका. ಇವರು ರಾತ್ರಿ ಅದೇ ಇವು ಮಂದೆಲ್ಲ ಈಗ ಒಂದು ಅಂತ ಹೇಳಿ ಭಾಳ ತಿನ್ನಕತ್ತಾವ. ನಮ್ದು ರಾಖಿ ಅದಲ್ಲ ಅದು ನಡು ನನಗ ಸಿಟ್ಟು ಬರ್ಲಿಗಿತ್ತು. ಅದು ನಮ್ದು ಸಂಘು ಕೊಡ್ಬೇಕಂತದ ವಿಚಾರ ಮಾಡ್ದ. ಒಲ್ಲೆ ಅನ್ನಿಸ್ತದ್ರಿ ಕುಡ್ಲಕ್ಕ. ಅದು ಅಮ್ಮ ಜೀವ ಹತ್ತಲ್ಲ. ಅದು ಬಿ ಅಲ್ಲಿ ಹೊಲಕ್ ಹೋಗನ ಎಷ್ಟು ಮಾಯ ಮಾಡ್ತದ. ಅಬ್ಬಬ್ಬಾ ಗಾಡಿ ಆವಾಜ್ ಬರ್ಬೇಕು ನೋಡ್ರಿ ಅದಕ್ಕೆ ನುಸ್ತ ಅಲ್ಲಿ ಒಳಗೆ ಕಟ್ತಾವಲ್ಲ ರೂಮ್ನಾಗ ಅವಾಜ್ ಇಂತ ಡೇಂಜರ್ ತೆಗಿತದ. ಅದಕ್ಕ ನಾನು ಬೆಲ್ಲಾಗ ಬರತಕ್ಕ ಅದಕ್ ಜೀವ ಸಮಾಧಾನ ಇರಲ್ಲ. ಮತ್ತ ನಾ ಈ ಕಡೆಕ ಸೊಲಾಪುರಕ್ಕೆ ಬರ ಮುಂದೆ ಅದು ಕೊಲೆ ನಿಂತೆ ಹಿಂಗ್ ನೋಡ್ತಿರ್ತದ. ಬಿಡಲ್ಲದು ಅದಕ್ ನಾ ಕಟ್ಟಿ ಕಿಶನ್ ಬರ್ಬೇಕಾಗ್ತದ. ಅದು ಹಿಂಗ ಬಾಗ್ಲದ್ರಿ ಹೊರಗ ಗಾಡಿ ಇಟ್ಟಿರ್ತೀನಿ. ಅಲ್ಲಿದು ನೋಡ್ತಿರ್ತದ ಅದು ಕೊಪ್ರದಂದು. ಈ ಬಾಳ ಮಜಾ ನೋಡ್ತದ್ರಿ. ಮೊನ್ನೆರಿ ನಾವು ಹೊಂಟಿದ ಸರಿ ಹಂಗ ಮಾಡಂಗಿಲ್ರಿ ಅದು. ಏನ್ ಮಾಡ್ತು ನಮ್ಮವ್ವ ನಂದು ಇದು ಕಿಡಿ ನಾ ಹೊತ್ತಿನಂದೆ ಅದಕ್ ಪಾಲ ಬಿಸ್ಕಿಟ್ ಹಾಕದವಲ್ಲ ಅದ ಏನ್ ಮಾಡ್ತ ಬಿಸ್ಕಿಟ್ ತಿಲ್ಲಗತ್ತಲ್ಲ ಅದನ್ನ ಹೋಗೋವ್ರಿಗೆ ಅಟ್ ಲಕ್ಷ ಕೊಡಂಗಿಲ್ಲ. ಅದಕ್ ಪಾವ್ ಒಕ್ಕಡಿದ್ರು ಒಕ್ಕಟನ ನಾ ಪಟ್ಟದಸಿ ಗಾಡಿ ಚಾಲು ಮಾಡಿ ಹೊಂಟ. ಲೇಟ್ ಆಗೈತಿ. ಗಾಡಿ ಚಾಲು ಮಾಡಿ ಹೊಂಟ ಪಾವ್ ಬಾಯಿಗೆ ಹಿಡ್ಕೊಂಡದ. ಓಡ್ಕೋತ್ ಬಂದ್ ನೋಡ್ರಿ ಅಲ್ಲಿ ನಮ್ದು ಹೊಲ್ದ ಕಾರ್ನರ್ ತಕ. ಮತ್ತೆ ಯಾವ ಮಾಡ್ದ ಗಾಡಿ ನಿಂದ್ರಿಸಿ ಅದ ತಂದು ನಮ್ಮವನ ಕೈಯಾಗ ಅದು ರಶಿ ಕೊಟ್ಟದು ಕೊಳ್ಳದು. ಅಂದ್ರನು ಮೂವತ್ ಬಾಳ ಸಣ್ಣ ಮಾಡಿತ್ರಿ. ಅದಕ್ಕ ಒಂದ್ ಚಕ್ಕರ್ ಹೊಡೆದಿದೆ ಗಾಡಿ ಮೇಲೆ ಕುಂದ್ರಿಸಿ. ಅದ ಗಾಡಿ ಮೇಲೆ ಕುಂದ್ರದು ಬಹಳ ಹೌಸ.
ಅದಕ್ಕೆ ಜರ ಇರ್ಲಿಕ್ಕೆ ಇದು ಆಗ್ತದೆ. ತಾರೀಕು 9 ಆಯ್ತು ಇವತ್ತು. ನಾಳೆ ಸಾಯಂಕಾಲ ಹೋಗೋದೈತಿ. ಅದಕ್ಕೆ ಕುಂದ್ರಲಿಕ್ಕೆ ದೊಡ್ಡ ಗಾಡಿ ಇದ್ದವಲ್ರಿ ಟಾಕಿ ಮೇಲೆ ಕುಂದ್ರಲಿಕ್ಕೆ ಬರಲ್ಲ. ಯಾರು ಮಾಡ್ದ ಅಡ್ಡು ಕಾಲು ಟಾಕಿ ಮೇಲೆ ಇಟ್ಬಿಡ್ತದೆ ಹಿಂಗೆ. ಅದಕ್ಕೆ ನಾವು ಹಿಂಗೆ ಎತ್ತಿಡ್ಬೇಕಂತ ಒಜ್ಜೋದು ರೀ. ಖರೆ ಇಲ್ಲಿ ಈ ಸ್ಕೂಟಿ ನಡುವೆ ಏನು ಕುಂದಿರ್ತಲ್ಲ ಅದಕ್ಕೆ ಅಷ್ಟು ಕಂಫರ್ಟೇಬಲ್ ಅನ್ಸಲ್ಲ. ಆ ಟಾಕಿ ಮೇಲೆ ಕುಂದ್ರೋದು ಭಾಳ ಕಂಫರ್ಟೇಬಲ್ ಅದಕ್ಕೆ. ಯಾಕಂದ್ರೆ ಅಡ್ಡು ಮುಂದಿನ ಕಾಲು ಏನು ಮಾಡ್ತದೆ ನಮ್ಮ ಕೈ ಮೇಲೆ ಇಟ್ಟುಬಿಡ್ತದೆ ರೀ. ನಾವು ಹ್ಯಾಂಡಲ್ ಹಿಡ್ದಿರ್ತವಲ್ಲ ಹಿಂಗೆ ಮಸ್ತ್ ಕೂತು ಬಿಡ್ತದೆ. ಹೋಗ ಬರೋ ನಾಯಿಗಳಿಗೆ ಅಗ್ದಿ ಆ್ಯಕ್ಷನ್ ಮಾಡ್ತದೆ. ಯಾರೇ ಚೂ ಮಾಡಿದ್ರು ಅದಕ್ಕೆ ಭಾಳ ಮಜಾ. ರಾಕೇಶ ನಾ ಅವನ ಗಾಡಿ ಮೇಲೆ ಅವ ನನ್ನ ಗಾಡಿ ಮೇಲೆ ನಾ. ಈಗ ಇಬ್ಬರು ಹೊಂಟಿದ್ವು ಅಂದ್ರೆ ಅವ ಮುಂದೆ ಹೋದ ಬಗಳ್ತದ ರೀ ಅಂದ್ರೆ ಮುಂದೆ ಹೋಗ್ಬಿಡಂಗಿಲ್ಲ. ನೀ ನಮ್ಮ ಸಂಗಟೆ ನವೆಂಬರ್ ಅದು ನಮಸ್ಕಾರ ನಮಸ್ಕಾರ. ಆರಾಮ್ ರೀ? मला इथं चांगलं वाटतं. कुठं आहे की कोणाचं सॅलरी अकाउंट लिहिलं आमचं बुडाले सॅलरी अकाउंट होतं माझं. म्हणजे अजून एक 6 महिन्यानंतर येईल मला. किती होते तुमचे? तेवढंच होतं की लोकांचे किती तर होते ते बघा पण गरिबांचं तेवढंच असतं की काय काढायचं ना दरवेळी. काढणार तो 10 महिन्यात जायला थोडंसं परीक्षा पुढं असल्यामुळे गेलो नाही बघा बँकेत. तसलं बँकेचं अकाउंटच द्यायचं. तसं केलं तेच बँकेत काढा म्हणजे अकाउंट बँकेत सांगितलं जावं सोडा काय बायचं जर तर आहे लोकांचे तुमच्यापेक्षा. नाही ते पैसे मिळतात ना तुम्हाला काय माहिती आहे का पण बँक बुडाले म्हणून? मी सकाळी तिथूनच आलो ना. अहो गर्दी पडलेली ना रात्रीच का आले हो ते बँकवाले नाही का नोटीस बाहेर लावून पाहून चाललेत म्हणा. तिथे लोक आतमध्ये घुसले म्हणून कशाला बंद करतात म्हणून बँक. नंतर का आला म्हण हो का हे बँकवाले. मी सकाळी येतो ते आसरा म्हटलं ते माहीत आहे का ते कुठलं ते जय पॅलेसच्या समोर बँक आहे की हां तिथे समोर आमच्या गावात त्यांनीच अटक करतं बचत गटच्या पैसे. सगळे लोक नाही का मला माहिती लोक किती गर्दी होते सकाळी. मी रेल्वे स्टेशनला गेलो होतो ना तिकीट काढायला. उद्या जायचं आपल्याला पुण्याला. चला वा हां कधी येणार परत? सकाळी 6:30च्या ट्रेनला. संध्याकाळी 10पर्यंत येतो. उद्या काय होत नाही. काय वॉकिंगला यायचं. मेजर ओढ री हे मेजर आलं नाही म्हटलं की हो ते जायला किती खोटं बोलता. ಹಾಂ ಹಿಂಗೆ ಓಡಿದ್ರೆ ಡಾಂಬ್ರಿ ಇದು ಮಾಡಬೇಕು. ಸಾವ್ಕಾಸ ಓಡ್ ಅನ್ಬೇಕು. नमस्ते. त्यांनी दुनियाचे टॅलेंटेड व्यक्ती आहे. एक पैसा कुठे ठेवायचं सगळं माहिती आहे त्यांना. टॅलेंटेड माणूस सुद्धा जाते कधी कधी. त्याला काय मला गॅरंटी आहे त्यांनी जात नाही म्हणून. हां मला गॅरंटी आहे. अजून त्यांच्या घरातल्या व्यक्तींना माहिती नाही म्हणजे यांचं पैसे बुडतात म्हणून. आणि बुडू देत नाही मला गॅरंटी आहे. त्याला किती कॉन्फिडन्स आहे तुमच्याबद्दल. याला काय सांगितलं असलं बाहेर तुम्ही तुमचं कधी पण तारीफच करत असता. हां तसं आहेत त्यांनी.
तुम्हाला अजून माहिती नाही हो. तुम्ही अजून थोडे दिवस जाऊ तुम्हाला माहिती होते सगळं. लोकमंगलमध्ये सुद्धा होतं कधी काय होते सांगता येत हे लोकमंगल मैत्र विषय असले हे जे कॉपरेटिव्ह बँक आहेत ना. मी तर काय म्हणलं मेजर नाही तुमची असं छोटे छोटे बँकेत जेवढं अकाउंट आहे हां हां ते सगळं माझ्या अकाउंटवरती ट्रान्सफर करा. 5 तुम्ही आरामात लाख काही राहा. होत नाही हो. हां हां 5 लाख 5 लाख पर्यंत मिळते तुम्हाला. काय थोडा उशीर करून मिळेल पण मिळतं. पण 5 लाखाच्या वरती आहे तर काही गॅरंटी नाही. तुम्ही मस्त जेवण करत जावा, टेन्शन घेऊ नका. मी जेवण करतो हो, त्याच्या आधी 22,000 गेले म्हणून हा सांगितलं हो तुम्हाला हा. सचिन दो 22,000 दोत रे समर्थ जागा. नाही तुमचं पेमेंट तिकडंच होतं. तिकडंच अहो तुला म्हटलं बँकेतलं आमचं SBIचं बँक आहे तरी म्हटलं नाही आमचं शाळेचं कनेक्शन असतं आणि ते बँक देऊन टाका. नाही लई लोकांचं अडकलं MIDCच्या अर्ध्या लोकांचं अडकलं. MIDC जेवढे पण लोक काम करतात ना कंपनीमध्ये सगळ्या लोकांचं त्याच्यामध्ये आहे. आणि HN कॉलेजमधले प्रोफेसर लोकांचं पण अडकलं इथं. प्रत्येक शाळा प्रत्येक ह्याचं. मला अनुभवसाठी सांगतो. हां एक पुण्यात आहे. हां ते मध्ये झालं ना शॉर्टिंग एक मिनिट